ಕನ್ನಡ ಸಿನಿಮಾ ಅಂದ್ರೇನೆ ಅವ್ರಿಗೊಂಥರ ತಾತ್ಸಾರ ಮನೋಭಾವ. ಪೇಪರ್ ಅವರಿಂದ ಬಂದಿದ್ದಂಥ ಟಿವಿಯಿಂದ ಬಂದಂಥ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಾವು ಟಿವಿ ಚಾನಲ್ ಮುಂದೆ ಇಡ್ತೀವಿ. ಯಾವುದೇ OTT ಅವರು ಯಾವುದೇ ಟಿವಿ ಚಾನಲ್ ತಾಳಲ್ಲ. ಹೊಸಬ್ರದು ಅಂತಲ್ಲ, ಈಗ ಇರುವ ದುಸ್ಥಿತಿಯಲ್ಲಿ ಯಾವುದೇ ಸ್ಟಾರ್ ಸಿನಿಮಾಗಳನ್ನ ಈ ಟಿವಿ ಚಾನಲ್ ಅವರು ತಗೊಂತಾರೆ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಘವೇಂದ್ರ ಕುಮಾರ್ ಮಾತಾಡ್ತಾ ಇದ್ದೀನಿ. ಚಾಂದಿನಿ ಬಾರ್ ಸಿನಿಮಾದ ನಟ ನಿರ್ದೇಶಕ. ಚಾಂದಿನಿ ಬಾರ್ ಸರ್ವೇ ಜನೋ ಸುಖಿನೋ ಭವಂತು. ಬಾರ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಏನು ಬರುತ್ತೆ? ಓ, ಇದು ಕುಡಿಯೋರ ಕತೆ ಇರಬೇಕು, ಹಾಗಾಗಿ ಚಾಂದಿನಿ ಬಾರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಇದು ಬಾರೇ, ಆದರೆ ಇಲ್ಲಿ ಇದು ಕುಡಿಯೋರ ಕತೆ ಅಲ್ಲ, ದುಡಿಯುವವರ ಕತೆ. ಅದಕ್ಕಾಗಿ 2020ನೇ ಸಾಲಿನ ಅತ್ಯುತ್ತಮ ಚಿತ್ರಕಥೆ ವಿಭಾಗದಲ್ಲಿ ನಮ್ಮ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ದೊರಕಿದೆ. ಚಾಂದಿನಿ ಬಾರಲ್ಲಿ ಹೈಲೈಟ್ಸ್ ಏನು ಅಂದ್ರೆ ಕ್ಯಾರೆಕ್ಟರ್ಗಳು. ಕಲಾವಿದ ಅನ್ನೋ ಕುಡುಕ ಕಾಮಿಡಿ ಕ್ಯಾರೆಕ್ಟರ್ ಮಾಡಿರ್ತಾನೆ, ಅವನ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋ ಕ್ಯಾರೆಕ್ಟರ್ಗಳು. ಸದಾ ಮಾರ್ಕೆಟ್ ಅಲ್ಲೇ ಓಡಾಡುವಂತ ಸುಮಾ ಅನ್ನೋ ಪಾತ್ರ ಇರ್ಬೋದು, ಬಾರಲ್ಲಿ ಕೆಲಸ ಮಾಡುವಂತ ಭೀಮಿ ಆಗಿರ್ಬೋದು, ನಂದ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಇವ್ರಿಗೆಲ್ಲ ಬಾಸ್ ತರ ಇರುವಂತ ಕ್ಯಾಶಿಯರ್ ಆಗಿರ್ಬೋದು, ಬಾರ್ ಹುಡುಗನ್ನೇ ಲವ್ ಮಾಡುವನ್ನ ಶ್ರುತಿ ಕ್ಯಾರೆಕ್ಟರ್ ಆಗಿರ್ಬೋದು. ಇವೆಲ್ಲವೂ ತುಂಬಾ ವಿಭಿನ್ನವಾದ ಪಾತ್ರಗಳು ಚಾಂದಿನಿ ಬಾರಲ್ಲಿ ಜೀವಿಸ್ತಾ ಹೋಗ್ತವೆ. ಹೊಸ ಟೀಮ್ಗೆ, ಹೊಸ ತಂಡಕ್ಕೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಯಾವಾಗಲೂ ಕೈ ಹಿಡಿತಾರೆ ಅನ್ಕೊಂತೀವಿ. ಇದನ್ನ ನಾವು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಾಗಲೂ ಪೇಪರ್ ಅವರಿಂದ ಮತ್ತು ಟಿವಿ ಅವರಿಂದ ಒಳ್ಳೆಯ ಅಭಿಪ್ರಾಯಗಳನ್ನು ಕೇಳಿಬಂತು. ಈ ಸಿನಿಮಾನ ಶುರು ಮಾಡುತ್ತವಿಂದ ನನ್ನ ಜೊತೆಯಾಗಿ ನಿಂತಂಥ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ ಭರತ್ ಕುಮಾರ್ ಅವರು, ಹಾಗೆ ಕ್ಯಾಮ್ರಾಮನ್ ಆಗಿ ಚೇತನ್ ಶರ್ಮಾ, ಮ್ಯೂಸಿಕ್ ವಿಭಾಗದಲ್ಲಿ ವಿಶಾಖ್ ಮತ್ತು ಕಾರ್ತಿಕ್, ಇದನ್ನು ಸಂಕಲನ ಮಾಡಿದವರಂತ ಸೀನಿಯರ್ ಆದಂಥ BS ಕೆಂಪ್ರಾಜ್ ಸರ್, ನಮ್ಮ ಬಾರ್ನ ಸುಂದರವಾಗಿ ಕಟ್ಕೊಟ್ಟವರು ಆರ್ಟ್ ಡೈರೆಕ್ಟರ್ ಪ್ರಶಾಂತ್ ಎಬ್ಸೂರು. ನಾವು ಈ ಸಿನಿಮಾನ ಫಸ್ಟ್ ಏನಕ್ಕೆ ಮಾಡಬೇಕು ಅಂತ ನಮ್ಮ ತಲೆಯಲ್ಲೇ ಬಂದಾಗ ಇದರಲ್ಲಿ ತುಂಬ ವಿಷಯಗಳನ್ನ ಜನಗಳಿಗೆ ಹೇಳ್ಬೋದು, ಆಮೇಲೆ ಸಿನಿಮಾ ಪ್ರೇಮಿಗಳಿಗೆ ತುಂಬ ವಿಚಾರಗಳನ್ನ ಮುಟ್ಟಿಸ್ಬೋದು ಅಂದ್ಬಿಟ್ಟು ಈ ಸಿನಿಮಾನ ಶುರು ಮಾಡ್ತೀವಿ. ಯಾವುದೇ OTT ಅವರು, ಯಾವುದೇ ಟಿವಿ ಚಾನಲ್ ಅವರು ನಮ್ಮ ಸಿನಿಮಾನ ತಗೊಳ್ಳಲ್ಲ. ಪೇಪರ್ ಅವರಿಂದ ಬಂದಿದ್ದಂಥ ಟಿವಿಯಿಂದ ಬಂದಂಥ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಾವು ಟಿವಿ ಚಾನಲ್ ಮುಂದೆ ಇಡ್ತೀವಿ. ಯಾವುದೇ OTT ಅವರು ಯಾವುದೇ ಟಿವಿ ಚಾನಲ್ ತಾಳಲ್ಲ. ಯಾಕಂದರೆ ಕನ್ನಡ ಸಿನಿಮಾ ಅಂದ್ರೇ ಅವ್ರಿಗೊಂಥರ ತಾತ್ಸಾರ ಮನೋಭಾವ. ಕನ್ನಡ ಹೊಸಬ್ರದು ಅಂತಲ್ಲ, ಈಗ ಇರುವ ದುಸ್ಥಿತಿಯಲ್ಲಿ ಯಾವುದೇ ಸ್ಟಾರ್ ಸಿನಿಮಾಗಳನ್ನ ಕೂಡ ಈ ಟಿವಿ ಚಾನಲ್ ಅವರು ತಗೊತಾ ಇಲ್ಲ. ನಾವು ಈ ಸಿನಿಮಾನ ಜನಗಳಿಗೆ ಮುಟ್ಟಿಸ್ಲೇಬೇಕು ಅನ್ನೋ ಮನೋಭಾವದಿಂದ CM ಸ್ಟುಡಿಯೋ ಯೂಟ್ಯೂಬಲ್ಲಿ ಸಿನಿಮಾನ ರಿಲೀಸ್ ಮಾಡಿದ್ದೀವಿ. ಈಗ ಆಲ್ರೆಡಿ 50,000 ಹತ್ತತ್ರ ವ್ಯೂಸ್ ಆಗಿದೆ. ಒಳ್ಳೆ ಅಭಿಪ್ರಾಯಗಳು ಕೂಡ ನಮಗೆ ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ ಬರ್ತಾ ಇದೆ. ಈ ಸಿನಿಮಾನ ಇನ್ನೂ ಹೆಚ್ಚು ಜನಗಳಿಗೆ ತಲುಪಿಸುವ ಉದ್ದೇಶದಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೋಡಿದವರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಎಲ್ರಿಗೂ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಣ್ಣೆ ಹೈದ ಕಣ್ಣೀರಾದ ಎಣ್ಣೆ ಹೈದ